ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಡೆಡ್ ಹೈಯರ್ ಸೆಕೆಂಡರಿ ಟೀಚರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ ಆಯೋಜನೆ. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಅವರಿಂದ ಉದ್ಘಾಟನೆ. ಸಿಪಿಐಎಂ ಚೆರ್ಕಳ ಶಾಖೆಯ ಸದಸ್ಯರೊಬ್ಬರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ದೂರು. ಘಟನೆಯನ್ನು ವಿರೋಧಿಸಿ ಸಿಪಿಎಂ ನೇತೃತ್ವದಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ಆಯೋಜನೆ. ಕಾಂಜಂಘಾಟ್ ಸೌತ್ ಸಮೀಪ ಎಚ್ಪಿಸಿಎಲ್ ಟ್ಯಾಂಕರ್ ಲಾರಿ ಪಲ್ಟಿಯಾದ ಘಟನೆ. ಟ್ಯಾಂಕರ್ ತೆರವು ಕಾರ್ಯ ಪೂರ್ಣ. ಮಂಜೇಶ್ವರ ರಾಗಂ ಜಂಕ್ಷನ್ನ ಸರ್ವಿಸ್ ರಸ್ತೆಯ ಸಮೀಪದಲ್ಲಿರುವ ಬಸ್ ನಿಲ್ದಾಣಕ್ಕೆ ತಾಗಿ ಸ್ಥಾಪಿಸಲಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ವಿದ್ಯುತ್ ಇಲಾಖೆಯ ಆಶ್ರಯದಲ್ಲಿ ತಾತ್ಕಾಲಿಕ ಬೇಲಿ ಅಳವಡಿಸುವ ಕೆಲಸ ಪ್ರಾರಂಭ. ಒಳವರ ಸಂಕೇತ ಜಿಯುಪಿ ಶಾಲೆಯಲ್ಲಿ ವರ್ಣಕುಟೀರ ಪ್ರೀ ಸ್ಕೂಲ್ನ ಉದ್ಘಾಟನೆ. ತ್ರಿಕರಿಪುರ ಶಾಸಕ ಎಂ ರಾಜಗೋಪಾಲನ್ ಅವರಿಂದ. ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಏಡೆಡ್ ಹೈಯರ್ ಸೆಕೆಂಡರಿ ಟೀಚರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ ಆಯೋಜಿಸಲಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಮೀಪದಲ್ಲಿರುವ ಟೌನ್ ಬ್ಯಾಂಕ್ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್ ಉದ್ಘಾಟಿಸಿದರು. ಪ್ರೌಢಶಾಲಾ ವಲಯದ ಮೇಲಿರುವ ನಿರ್ಲಕ್ಷ್ಯವನ್ನು ಕೊನೆಗೊಳಿಸಬೇಕು. ಶಾಲಾ ಏಕೀಕರಣದ ಕ್ರಮಗಳನ್ನು ಕೊನೆಗೊಳಿಸಬೇಕು. ಒಂದು ಬ್ಯಾಚ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 50ಕ್ಕೆ ಪರಿಮಿತಿಗೊಳಿಸಬೇಕು. ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಸ್ಟ್ಯಾಟ್ಯೂಟರಿ ಪೆನ್ಷನ್ ವ್ಯವಸ್ಥೆಯನ್ನು ಪುನರ್ ಸ್ಥಾಪಿಸಬೇಕು. 5 ವರ್ಷ ಪೂರ್ಣಗೊಳಿಸಿದ ನಂತರ ಜೂನಿಯರ್ ಶಿಕ್ಷಕರಿಗೆ ಸೀನಿಯರ್ ಹುದ್ದೆ ನೀಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಏಡೆಡ್ ಹೈಯರ್ ಸೆಕೆಂಡರಿ ಟೀಚರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ ಆಯೋಜಿಸಲಾಯಿತು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಸಮೀಪದಲ್ಲಿರುವ ಟೌನ್ ಬ್ಯಾಂಕ್ ಆಡಿಟೋರಿಯಂನಲ್ಲಿ ನಡೆದ ಕಾರ್ಯಕ್ರಮವನ್ನು ಡಿಸಿಸಿ അധ്യക്ഷ ಪಿಕೆ ഫൈസൽ ഉദ്ഘാಟಿಸಿದರು. താഴെ 7ാം ക്ലാസ് തൊട്ട് 10ാം ക്ലാസ് വരെ പഠിപ്പിക്കുന്ന അധ്യാപകന്മാരായാലും LP തൊട്ട് UP വരെ പഠിപ്പിക്കുന്ന അധ്യാപകന്മാരായാലും ഇതിനെല്ലാം ആ പഠിപ്പിക്കുന്ന അധ്യാപകന്മാരെ സംബന്ധിച്ചിടത്തോളം അവരുടെ ക്വാളിഫിക്കേഷൻ വിഭിന്നമാണ്, വ്യത്യസ്തമാണ്. സ്വാഭാവികമായും ഈ ഏകീകരണം ഈ സർക്കാർ നടപ്പിലാക്കുമ്പോൾ അതാത് മേഖലയിലെ വിദ്യാഭ്യാസത്തെ ഏറെ ബാധിക്കുന്ന ഒരു വിഷയമായി ഇത് മാറുന്നു. സർക്കാർ ഇത് മനസ്സിലാക്കുന്നില്ല. കുട്ടികളുടെ ഭാവിയെയാണ് ഇത് ഏറ്റവും കൂടുതൽ ബാധിക്കുന്നത്. ಜಿಲ್ಲಾಧ್ಯಕ್ಷ ಅನ್ವರ್ ಎಬಿ ಅಧ್ಯಕ್ಷತೆ ವಹಿಸಿದ್ದರು. HSTA ಪ್ರಿನ್ಸಿಪಲ್ ಫಾರಂ ಚೇರ್ಮನ್ ಮೇಜೋ ಜೋಸೆಫ್, FHSTA ಜಿಲ್ಲಾ ಚೇರ್ಮನ್ ಸುಬಿನ್ ಜೋಸೆಫ್ ಮುಖ್ಯ ಭಾಷಣ ಮಾಡಿದರು. ರಾಜ್ಯ ಕೌನ್ಸಿಲ್ ಸದಸ್ಯ ಬಾಲಚಂದ್ರನ್, IT ಸೆಲ್ ರಮೇಶ್ ಕೋಡ್ಲಮಗುರು, ಜಿಲ್ಲಾ ಉಪಾಧ್ಯಕ್ಷ ರಾಜೇಂದ್ರನ್ ಬೋವಿಕಾನ ಶುಭ ಹಾರೈಸಿ ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ರಂಶಾದ್ ಅಬ್ದುಲ್ಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಿಪಿಎಂ ಚೆರ್ಕಳ ಶಾಖೆಯ ಸದಸ್ಯರ ಮೇಲೆ ಹಲ್ಲೆ ನಡೆಸಿರುವುದಾಗಿ ದೂರು. ಡಿವೈಎಫ್ಐ ಘಟಕದ ಅಧ್ಯಕ್ಷರು ಆಗಿರುವ ನವಾಜ್ ಎಂಬವರ ಮೇಲೆ ಚೆರ್ಕಳದಲ್ಲಿ ರಾತ್ರಿ ವೇಳೆ ದಾಳಿ ನಡೆಸಲಾಗಿರುವುದು. ಘಟನೆಯನ್ನು ವಿರೋಧಿಸಿ ಸಿಪಿಎಂ ನೇತೃತ್ವದಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ಆಯೋಜಿಸಲಾಯಿತು. ಸಿಪಿಎಂ ಚೆರ್ಕಳ ಶಾಖೆಯ ಸದಸ್ಯ ಡಿವೈಎಫ್ಐ ಘಟಕದ ಅಧ್ಯಕ್ಷರು ಆಗಿರುವ ನವಾಜ್ ಎಂಬವರ ಮೇಲೆ ಚೆರ್ಕಳದಲ್ಲಿ ರಾತ್ರಿ ವೇಳೆ ದಾಳಿ ನಡೆದಿದೆ. ಘಟನೆಯನ್ನು ವಿರೋಧಿಸಿ ಸಿಪಿಎಂ ನೇತೃತ್ವದಲ್ಲಿ ಚೆರ್ಕಳದಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಸಿಪಿಎಂ ಜಿಲ್ಲಾ ಸೆಕ್ರೆಟರಿ ಸದಸ್ಯೆ ಎಂ ಸುಮತಿ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಕೆವಿ ಬಾಲರಾಜನ್ ಅಧ್ಯಕ್ಷತೆ ವಹಿಸಿದ್ದರು. ಆಶಿತ್ ಬಿ ಸ್ವಾಗತಿಸಿದರು. ಎಆರ್ ಧನ್ಯವಾದ್, ಪಿ ಶಿವಪ್ರಸಾದ್, ಸುಭಾಷ್ ಪಾಡಿ ಎಂಬಿವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಕಾಂಜಂಗಾಡ್ ಸೌತ್ ಸಮೀಪ HPCL ಟ್ಯಾಂಕರ್ ಲಾರಿ ಪಲ್ಟಿಯಾದ ಘಟನೆ ಗುರುವಾರ ನಡೆದಿತ್ತು. ಅನಿಲ ಸೋರಿಕೆಯಾದ ಹಿನ್ನೆಲೆಯಲ್ಲಿ ಸುರಕ್ಷತೆ ಕಾಪಾಡುವ ದೃಷ್ಟಿಯಲ್ಲಿ ಸಂಚಾರ ನಿರ್ಬಂಧ ಹೇರಲಾಗಿತ್ತು. ಟ್ಯಾಂಕರ್ ತೆರವು ಕಾರ್ಯ ಕಳೆದ ದಿನ ಪೂರ್ಣವಾಗಿದೆ. ಕಾಂಜಂಗಾಡ್ ಸೌತ್ ಸಮೀಪ ಗುರುವಾರ HPCL ಟ್ಯಾಂಕರ್ ಲಾರಿ ಪಲ್ಟಿಯಾದ ನಂತರ ಟ್ಯಾಂಕರ್ ತೆರವು ಕಾರ್ಯ ಶುಕ್ರವಾರ ಪೂರ್ಣಗೊಂಡಿದೆ. ಅಡುಗೆ ಅನಿಲ ತುಂಬಲು 3 ಟ್ಯಾಂಕರ್ಗಳನ್ನು ಸಿದ್ಧಪಡಿಸಲಾಗಿತ್ತು. ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ನೇತೃತ್ವದಲ್ಲಿ ಕಾಂಜಂಗಾಡ್ ನಗರಸಭೆ ಅಧ್ಯಕ್ಷೆ KV ಸುಜಾತ, ADMP ಅಖಿಲ್, ಡಿವೈಎಸ್ಪಿ ಬಾಬು ಪೆರಿಂಗತ್, ಅಗ್ನಿಶಾಮಕ ಅಧಿಕಾರಿ ದಿಲೀಶ್, ಪ್ರಭಾರಿ RDO ಬಿನು ಜೋಸೆಫ್, ಹೊಸದುರ್ಗ ತಹಶೀಲ್ದಾರ್ G ಸುರೇಶ್ ಬಾಬು, ಇತರ ಕಂದಾಯ ಅಧಿಕಾರಿಗಳು, ವಾರ್ಡ್ ಕೌನ್ಸಿಲರ್ಗಳು, KSCB, ಮೋಟಾರ್ ವಾಹನ ಆರೋಗ್ಯ, HPCL ಭಾಗವಹಿಸಿದ್ದರು. ಶುಕ್ರವಾರ ಬೆಳಗ್ಗೆ ಎಚ್ಚರಿಕೆ ನೀಡಲಾಗಿದ್ದು ಮೈಕ್ ಘೋಷಣೆ ಮಾಡಲಾಗಿತ್ತು. ಟ್ಯಾಂಕರ್ ಮೇಲೆತ್ತಲು ಪ್ರಯತ್ನಿಸಿದಾಗ ಲಾರಿಯಲ್ಲಿ ಸ್ವಲ್ಪ ಸೋರಿಕೆ ಕಂಡುಬಂದಿತ್ತು. ನಂತರ ಕಾರ್ಯಾಚರಣೆಗಾಗಿ ಮಂಗಳೂರಿನಿಂದ ವಿಶೇಷ HPCL ತಂಡ ಆಗಮಿಸಿತು. ಘಟನಾ ಸ್ಥಳದಿಂದ 1 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಕುಟುಂಬಗಳನ್ನು ಮುತ್ತಪ್ಪನ್ಕಾವ್ ಆಡಿಟೋರಿಯಂ ಮತ್ತು ಆರಂಗಡಿ GLPSಗೆ ಸ್ಥಳಾಂತರಿಸಲಾಗಿತ್ತು. ಕೆಲವರು ಸಂಬಂಧಿಕರ ಮನೆಗಳಿಗೆ ಸ್ಥಳಾಂತರಗೊಂಡಿದ್ದಾರೆ. ಪ್ರದೇಶದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿತ್ತು ಮತ್ತು KSCB ವಿದ್ಯುತ್ ಸರಬರಾಜನ್ನು ಸ್ಥಗಿತಗೊಳಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ರಾಗಂ ಜಂಕ್ಷನ್ನ ಸರ್ವಿಸ್ ರಸ್ತೆಯ ಸಮೀಪದಲ್ಲಿ ಬಸ್ ನಿಲ್ದಾಣಕ್ಕೆ ತಾಗಿ ಸ್ಥಾಪಿಸಲಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರಲ್ಲಿ ಭೀತಿಯನ್ನು ಮೂಡಿಸಿತ್ತು. ಈ ಬಗ್ಗೆ KC ನ್ಯೂಸ್ ವರದಿ ಮಾಡಿದ್ದು, ವಿದ್ಯುತ್ ಇಲಾಖೆ ತಕ್ಷಣ ಪ್ರತಿಕ್ರಿಯಿಸಿ ಶನಿವಾರ ಬೆಳಗ್ಗೆ ತಾತ್ಕಾಲಿಕ ಬೇಲಿ ಅಳವಡಿಸುವ ಕೆಲಸವನ್ನು ಪ್ರಾರಂಭಿಸಿದೆ. ಮಂಜೇಶ್ವರ ರಾಗಂ ಜಂಕ್ಷನ್ನ ಸರ್ವಿಸ್ ರಸ್ತೆಯ ಸಮೀಪದಲ್ಲಿರುವ ಬಸ್ ನಿಲ್ದಾಣಕ್ಕೆ ತಾಗಿ ಸ್ಥಾಪಿಸಲಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರಲ್ಲಿ ಭೀತಿ ಮೂಡಿಸಿತ್ತು. ಈ ಬಗ್ಗೆ KC ನ್ಯೂಸ್ನಲ್ಲಿ ವರದಿ ಮಾಡಲಾಗಿದ್ದು, ಸಾರ್ವಜನಿಕರಲ್ಲಿ ಭಾರೀ ಚರ್ಚೆಗೆ ಕಾರಣವಾದ ನಂತರ ವಿದ್ಯುತ್ ಇಲಾಖೆ ತಕ್ಷಣ ಪ್ರತಿಕ್ರಿಯಿಸಿ ಶನಿವಾರ ಬೆಳಗ್ಗೆ ತಾತ್ಕಾಲಿಕ ಬೇಲಿ ಅಳವಡಿಸುವ ಕೆಲಸವನ್ನು ಪ್ರಾರಂಭಿಸಿದೆ. ಸ್ಥಳೀಯ ನಿವಾಸಿಗಳು ಮತ್ತು ಪ್ರಯಾಣಿಕರು ಅಪಾಯಕಾರಿ ಪರಿಸ್ಥಿತಿಯನ್ನು ಬೆಳಕಿಗೆ ತಂದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಹೆಚ್ಚಿನ ಸಂಚಾರ ದಟ್ಟಣೆ ಇರುವ ಬಸ್ ನಿಲ್ದಾಣಕ್ಕೆ ತಾಗಿಯಾಗಿದೆ ಟ್ರಾನ್ಸ್ಫಾರ್ಮರ್ ಸ್ಥಾಪಿಸಲಾಗಿರುವುದು. ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಅಥವಾ ತಾತ್ಕಾಲಿಕ ದೋಷದಿಂದ ಅಪಘಾತ ಸಂಭವಿಸಬಹುದು ಎಂಬ ಭಯ ಎಲ್ಲರಲ್ಲಿ ಹುಟ್ಟಿತ್ತು. ಈ ಬಗ್ಗೆ KC ನ್ಯೂಸ್ನಲ್ಲಿ ವರದಿ ಪ್ರಸಾರವಾದ ನಂತರ ಅಪಘಾತದ ಬಗ್ಗೆ ಮುಖ್ಯಸ್ಥರು ನೀಡಿದ ಸೂಚನೆಗಳನ್ನು ಅನುಸರಿಸಿ ವಿಭಾಗೀಯ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಬೇಲಿ ಅಳವಡಿಸಿ ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಲು ಕ್ರಮ ಕೈಗೊಂಡಿದ್ದಾರೆ. രാഗം ജംഗ്ഷൻ റെയിൽവേ സ്റ്റേഷൻ്റെ ഇപ്പം ഹൈവേൻ്റെ സൈഡിൽ നാഷണൽ ഹൈവേ 66 സൈഡിൽ റോഡിലേക്ക് ടച്ച് ആയിട്ടാണ് ട്രാൻസ്ഫോർമർ ഉള്ളത്. അപ്പോൾ കുട്ടികൾ മറ്റേ റിക്ഷ സ്റ്റാൻഡ് ഉണ്ട്, അപ്പുറത്തെ ഷോപ്പിംഗ് കോംപ്ലക്സ് ഉണ്ട്. അടക്കെല്ലാം പോകുന്ന ആൾക്കാർക്ക് വലിയ ബുദ്ധിമുട്ടായിക്കൊണ്ട് സൈഡ് ഒരു വേലി കെട്ടിയില്ലായിരുന്നു. അപ്പോൾ ഒരു ചാനലിൽ മുന്നാന്ന് ന്യൂസ് ചാനലിൽ വന്നത് കൊണ്ട് ഇപ്പം അതിൻ്റെ പണി തീർത്ത് ഇപ്പം അതിനെ ക്ലിയറാക്കി കൊടുത്തിന്. അപ്പോൾ ആ ന്യൂസ് ചാനലിൽ വന്ന ചാനലിനവർക്ക് നന്ദി അറിയിക്കുന്നു. അത് വന്നത് മൂലമാണ് ഇത്രയും പെട്ടെന്ന് ആയി കിട്ടിയത് എന്നാണ് പബ്ലിക് മൊത്തം പറയുന്നത്. ತಾತ್ಕಾಲಿಕ ಬೇಲಿ ನಿರ್ಮಿಸಲಾಗಿದ್ದರೂ ಶಾಶ್ವತ ಸುರಕ್ಷತೆಗಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಬದಲಾಯಿಸುವ ಬಗ್ಗೆ ಚರ್ಚೆಗಳು ನಡೆಯುತ್ತಿದೆ ಎಂಬ ಸುದ್ದಿ ಇದೆ. ಸುದ್ದಿಗಳಿಂದ ಬಂದ ಒತ್ತಡ, ಸಾರ್ವಜನಿಕರ ಒಗ್ಗಟ್ಟು ಮತ್ತು ಸಾರ್ವಜನಿಕರ ಜವಾಬ್ದಾರಿಯ ಪ್ರಭಾವದಿಂದಾಗಿ ವಿದ್ಯುತ್ ಇಲಾಖೆಯು ತಡವಾಗಿಯಾದರೂ ಸಮಸ್ಯೆಗೆ ಸ್ಪಂದಿಸಿತು ಎಂಬುದು ವಾಸ್ತವವಾಗಿದೆ. ಸಾರ್ವಜನಿಕ ಸುರಕ್ಷತೆಗಾಗಿ ಇಂತಹ ಸಂದರ್ಭಗಳಲ್ಲಿ ತ್ವರಿತ ಮತ್ತು ಪರಿಣಾಮಕಾರಿ ಕ್ರಮ ಕೈಗೊಳ್ಳುವ ಅಗತ್ಯತೆಯ ಬಗ್ಗೆ KC ನ್ಯೂಸ್ ಅಧಿಕಾರಿಗಳಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಲಿಕೆಯನ್ನು ವಿಭಿನ್ನ ಅನುಭವವನ್ನಾಗಿಸಲು ಒಳವರ ಸಂಕೇತ GUP ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸ್ಟಾರ್ಸ್ ಯೋಜನೆ ಅಡಿಯಲ್ಲಿ ಸೇರಿಸಿ ನಿರ್ಮಿಸಲಾದ ವರ್ಣಕುಟೀರ ಪ್ರೀಸ್ಕೂಲ್ ಅನ್ನು ಉದ್ಘಾಟಿಸಲಾಯಿತು. ತ್ರಿಕರಿಪುರ ಶಾಸಕ M ರಾಜಗೋಪಾಲನ್ ಉದ್ಘಾಟನೆಯನ್ನು ನೆರವೇರಿಸಿದರು. ಸಮಗ್ರ ಶಿಕ್ಷಾ ಕೇರಳ SSK ಕಾಸರಗೋಡು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಟಾರ್ಸ್ ಯೋಜನೆಯಡಿಯಲ್ಲಿ ಸೇರಿಸಿ 10 ಲಕ್ಷ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ 13 ಚಟುವಟಿಕಾ ಸ್ಥಳಗಳಿರುವ ವೈಜ್ಞಾನಿಕ ಪ್ರೀಸ್ಕೂಲ್ ವರ್ಣಕುಟೀರದ ಹಾಗೂ ಸಮಗ್ರ ಶಿಕ್ಷಣ ಕಾಸರಗೋಡು ನೀಡಿದ 1 ಲಕ್ಷ ರೂಪಾಯಿಗಳ ಡಿಜಿಟಲೀಕರಣವನ್ನು ತ್ರಿಕರಿಪುರ ಶಾಸಕ M ರಾಜಗೋಪಾಲನ್ ಉದ್ಘಾಟಿಸಿದರು. ತ್ರಿಕರಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ VK ಭಾವ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕ ಜಯರಾಜನ್ KV ಚಟುವಟಿಕಾ ವರದಿ ಮಂಡಿಸಿದರು. ಚೆರ್ವತ್ತೂರು BRC ತರಬೇತುದಾರ P ರಾಜಗೋಪಾಲನ್ ವರ್ಣಕುಟೀರ ಯೋಜನೆಯನ್ನು ವಿವರಿಸಿದರು. ಈ ಸಂದರ್ಭದಲ್ಲಿ ತ್ರಿಕರಿಪುರ ಗ್ರಾಮ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಮನ್ ಶಂಸುದ್ದೀನ್ IT, ವಾರ್ಡ್ ಸದಸ್ಯ MK ಹಾಜಿ, ತರಬೇತುದಾರ ಸತೀಶನ್ U, ಕ್ಲಸ್ಟರ್ ಸಂಯೋಜಕ ಸನೂಪ್ M, ಮಾಜಿ ಮುಖ್ಯ ಶಿಕ್ಷಕರಾದ KV ಗೌರಿ, PV ರಾಜೀವನ್, ಶಾಲಾಭಿವೃದ್ಧಿ ಸಮಿತಿ ಚೇರ್ಮನ್ C ಬಾಲನ್, PTA ಅಧ್ಯಕ್ಷ ಸಜಿತ್ PV, MPTA ಅಧ್ಯಕ್ಷೆ ಶೈಲಾ ಬಾಬು, ಸಿಬ್ಬಂದಿ ಕಾರ್ಯದರ್ಶಿ ಸನೀಪ್ ಕುಮಾರ್ P, ಮಾಜಿ ಮುಖ್ಯ ಶಿಕ್ಷಕ K ಭಾಸ್ಕರನ್ ಮಾಸ್ಟರ್ ಎಂಬಿವರು ಮಾತನಾಡಿದರು. ಈ ಸಂದರ್ಭದಲ್ಲಿ LSS USS ವಿಜೇತರನ್ನು ಅಭಿನಂದಿಸಲಾಯಿತು. ಪ್ರೀ ಪ್ರೈಮರಿ ಶಿಕ್ಷಕ ಶಿನು M ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಚಿನ್ನದ ವ್ಯಾಪಾರ ರಂಗದಲ್ಲಿ ಕಾಸರಗೋಡಿನ ಜನಮನ ಗೆದ್ದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಕಾಸರಗೋಡು ಶೋರೂಮ್ನಲ್ಲಿ ಅಮೂಲ್ಯ ಆಭರಣಗಳ ಹೆರಿಟೇಜ್ ಜ್ಯುವೆಲ್ಲರಿ ಶೋಗೆ ಚಾಲನೆ ದೊರಕಿತು. ಮೊಗ್ರಾಲ್ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಮೀರಾ ಫೈಜಲ್ ಉದ್ಘಾಟಿಸಿದರು. ಚಿನ್ನದ ವ್ಯಾಪಾರ ರಂಗದಲ್ಲಿ ಕಾಸರಗೋಡಿನ ಜನಮನ ಗೆದ್ದ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಕಾಸರಗೋಡು ಶೋರೂಮ್ನಲ್ಲಿ ಅಮೂಲ್ಯ ಆಭರಣಗಳ ಹೆರಿಟೇಜ್ ಜ್ಯುವೆಲ್ಲರಿ ಶೋಗೆ ಚಾಲನೆ ದೊರಕಿತು. ಮೊಗ್ರಾಲ್ಪುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಮೀರಾ ಫೈಜಲ್ ಉದ್ಘಾಟಿಸಿದರು. നല്ല സ്റ്റണ്ണിങ് ആയിട്ടുള്ളൊരു പീസാണിത്. വൈവിധ്യമാർന്ന കളക്ഷൻസ്, അതുപോലെ നല്ല ഗുണമേന്മയുള്ള ആഭരണങ്ങൾ, ഇതെല്ലാം എന്നെ ഇതിലേക്ക് ആകർഷിച്ചു. മറ്റൊരു കാരണവുമില്ല, എനിക്ക് മറ്റൊരു ബന്ധവുമില്ല മലബാർ ഗോൾഡിനോട്. ഇത് തന്നെയാണ്. അതുകൊണ്ട് തന്നെ ഞാൻ ഇവിടെ തന്നെയാണ്. ഞാൻ ഇടയിൽ ഗൾഫിലേക്ക് ഒരു പരിപാടിക്ക് പോയിട്ടുണ്ടായിരുന്നു, ഒരു ഉദ്ഘാടന പരിപാടിയിലേക്ക്. ആ സമയത്ത് എനിക്ക് പ്രധാനപ്പെട്ട എൻ്റെ വെഡ്ഡിങ് ആനിവേഴ്സറിക്ക് ഒരു ചെറിയ ഗിഫ്റ്റ് നൽകുന്നതിന് പോലും ഞാനന്ന് മലബാർ ഗോൾഡ് തന്നെ ഗൾഫിലും തേടി പോയിട്ടുണ്ട്. കാസർഗോഡിനെ സംബന്ധിച്ചിടത്തോളം വളരെയധികം ഒരു അനുഗ്രഹമായിട്ട് തന്നെ ഈ മലബാർ ഗോൾഡിനെ പറയാം. വളരെ നല്ല പ്രൊഡക്റ്റും അതുപോലെ വളരെ നല്ല വൈവിധ്യമാർന്ന കളക്ഷൻസും ഇവിടെ എന്നും എന്നെ സംബന്ധിച്ചിടത്തോളം ലഭിക്കാറുണ്ട് എന്നുള്ളത് ഞാൻ ഉറപ്പ് പറയുകയാണ്. ವಡಕರ ಶೋರೂಂ ಮುಖ್ಯಸ್ಥ ಅಶ್ಮರ್ ಟಿಕೆ ಅಧ್ಯಕ್ಷತೆ ವಹಿಸಿದ್ದರು. ತಲಶೇರಿ ಶೋರೂಂ ಮುಖ್ಯಸ್ಥ ಶಮೀರಾ ತೋಳಿ ಶುಭ ಹಾರೈಸಿದರು. ಶೋರೂಂ ಮ್ಯಾನೇಜರ್ ಅಬ್ದುಲ್ ಜಮಾಲ್, ಮಾರ್ಕೆಟಿಂಗ್ ಮ್ಯಾನೇಜರ್ ಮನೋಜ್ ಕುಮಾರ್ ಪಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮ್ಯಾನೇಜ್ಮೆಂಟ್ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮೆಡಿಕಲ್ ಲ್ಯಾಬೊರೇಟರಿ ಓನರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷೆ ಇಂದಿರಾ ಕುಕಲ್, ಎಂಎಚ್ ಅಬ್ದುಲ್ ರಜಾಕ್ ಅಂಡ್ ಕಂಪನಿ ಎಂಡಿ ಸ್ಮಿತಾ, ಡಾಕ್ಟರ್ ಮನೀಷಾ ನಾಯರ್, ಶೀಬಾ, ಡಯಟಿಷಿಯನ್ ಜೀವನ ಜಯಚಂದ್ರನ್ ಎಂಬಿವರು ಮೊದಲ ಮಾರಾಟ ನಡೆಸಿದರು. ಕಾಸರಗೋಡು ಶೋರೂಂ ಮುಖ್ಯಸ್ಥ ಚಂದ್ರಶೇಖರನ್ ನಾಯರ್ ಸ್ವಾಗತಿಸಿ ಮೊಹಮ್ಮದ್ ಆಸಿಲ್ ಧನ್ಯವಾದವಿತ್ತರು. ಭಾರತೀಯ ಸಂಪ್ರದಾಯ ಮತ್ತು ಸೊಬಗನ್ನು ಸಂಯೋಜಿಸುವ ಅಮೂಲ್ಯ ಆಭರಣಗಳನ್ನು ಆನಂದಿಸಲು ಹಾಗೂ ತಮ್ಮದಾಗಿಸಲು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಕಾಸರಗೋಡು ಶೋರೂಮ್ನಲ್ಲಿ ಜುಲೈ 31ರವರೆಗೆ ನಡೆಯುವ ಹೆರಿಟೇಜ್ ಜ್ಯುವೆಲ್ಲರಿ ಶೋನಲ್ಲಿ ಅವಕಾಶ ನೀಡಲಾಗಿದೆ. ಚಿನ್ನ, ವಜ್ರಗಳು ಮತ್ತು ಅಮೂಲ್ಯ ರತ್ನಗಳು ಎಂಬಿವುಗಳಲ್ಲಿ ಪರಿಣಿತ ಕಲಾವಿದರು ವಿನ್ಯಾಸಗೊಳಿಸಿದ ವೈವಿಧ್ಯಮಯ ಆಭರಣಗಳ ಮಾರಾಟ ಮತ್ತು ಪ್ರದರ್ಶನ ಹೆರಿಟೇಜ್ ಜ್ಯುವೆಲ್ಲರಿ ಶೋನ ಭಾಗವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಗಳೂರು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ವಿಭಾಗದ ಆಶ್ರಯದಲ್ಲಿ ವನಜೀವನ ಯಜ್ಞ 2025 ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡಿನ ಪೊಸಡಿಗುಂಪೆ ಶ್ರೀ ಶಂಕರ ಧ್ಯಾನ ಮಂದಿರದ ಸಹಯೋಗದೊಂದಿಗೆ ಆಗಿತ್ತು ಕಾರ್ಯಕ್ರಮ ಆಯೋಜನೆ. ಮಂಗಳೂರು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ವಿಭಾಗದ ಆಶ್ರಯದಲ್ಲಿ ಕಾಸರಗೋಡಿನ ಪೊಸಡಿಗುಂಪೆ ಶ್ರೀ ಶಂಕರ ಧ್ಯಾನ ಮಂದಿರದ ಸಹಯೋಗದೊಂದಿಗೆ ವನಜೀವನ ಯಜ್ಞ 2025 ಕಾರ್ಯಕ್ರಮ ಆಯೋಜಿಸಲಾಯಿತು. ಪೊಸಡಿಗುಂಪೆಯ ಶ್ರೀ ಶಂಕರ ಧ್ಯಾನ ಮಂದಿರದ ಪರಿಸರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. ಕಾರ್ಯಕ್ರಮದಲ್ಲಿ ಧ್ಯಾನ ಮಂದಿರದ ಅಧ್ಯಕ್ಷ ಕಕ್ವೆ ಶಂಕರರಾವ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೇರಳ ಅರಣ್ಯ ಇಲಾಖೆಯಿಂದ ಒದಗಿಸಲಾದ ವಿವಿಧ ತಳಿಯ 100ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟರು. ವಿದ್ಯಾರ್ಥಿಗಳಿಗೆ ಮಳೆಗಾಲದಲ್ಲಿ ಇಂಗುಗುಂಡಿ ಅಭಿವೃದ್ಧಿಪಡಿಸುವುದರ ಬಗ್ಗೆ ಮಾಹಿತಿ ನೀಡಲಾಯಿತು. ಪ್ರಾಧ್ಯಾಪಕ ಪ್ರೊಫೆಸರ್ ಗಣರಾಜ್ ಕರ್ವಜೆ ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿದರು. ಸತ್ಯಪ್ರಕಾಶ ಈಕೆ, ಕೇಶವ ಪ್ರಸಾದ್ ಎಡಕಾನ ಹಾಗೂ ಅವರ ಕುಟುಂಬ ಸದಸ್ಯರು ಮತ್ತು ಇತರ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಸಹಕರಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಅಂತಿಮವಾಗಿ ಸಮೀಪದ ಶಿರಿಯ ಅಣೆಕಟ್ಟಿಗೆ ಭೇಟಿ ನೀಡುವ ಮೂಲಕ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಜನಮನ ಗೆದ್ದ ಜ್ಯುವೆಲ್ಲರಿಯಾದ ಸಿಟಿ ಗೋಲ್ಡ್ನಲ್ಲಿ ಹಿಸ್ತಾರ ಎಕ್ಸಿಬಿಷನ್ಗೆ ಚಾಲನೆ ದೊರಕಿತು. ಪ್ರಮುಖ ಉದ್ಯಮಿ ಎಸ್ಎಸ್ ಗ್ರೂಪ್ ಚೇರ್ಮನ್ ಪಿಕೆ ಹನೀಫ್ ಎಕ್ಸಿಬಿಷನ್ ಅನ್ನು ಉದ್ಘಾಟಿಸಿದರು. ನೂತನ ಕಲೆಕ್ಷನ್ಗಳಿರುವ ವಿವಿಧ ರೀತಿಯ ಪ್ರೀಮಿಯಂ ಆಭರಣಗಳನ್ನು ಅನಾವರಣ ಮಾಡಲಾಯಿತು. ಕಾಸರಗೋಡಿನ ಜನಮನ ಗೆದ್ದ ಸಿಟಿ ಗೋಲ್ಡ್ ಗ್ರೂಪ್ನ 27ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಿಸ್ತಾರ ಶೋಕೇಸ್ ಮೆಗಾ ಎಕ್ಸಿಬಿಷನ್ಗೆ ಕಾಸರಗೋಡಿನ ಶೋರೂಮ್ನಲ್ಲಿ ಚಾಲನೆ ನೀಡಲಾಯಿತು. ಪ್ರಮುಖ ಉದ್ಯಮಿ ಎಸ್ಎಸ್ ಗ್ರೂಪ್ ಚೇರ್ಮನ್ ಪಿಕೆ ಹನೀಫ್ ಎಕ್ಸಿಬಿಷನ್ ಅನ್ನು ಉದ್ಘಾಟಿಸಿದರು. ಇತ್ತೀಚಿನ ಸಂಗ್ರಹದಲ್ಲಿರುವ ವಿವಿಧ ರೀತಿಯ ಪ್ರೀಮಿಯಂ ಆಭರಣಗಳನ್ನು ಅನಾವರಣಗೊಳಿಸಲಾಯಿತು. ಫಾತಿಮಾ ಸಮಹ, ಆಯಿಷಾ ವಿದ್ಯಾನಗರ, ಶಕೀಲಾ ಇಬ್ರಾಹಿಂ, ರಮ್ಲಾ ಅಶ್ರಫ್ ಮಹತ್, ತಹಾನಿಯಾ ಎಂಬಿವರು ಅನಾವರಣ ಸಮಾರಂಭವನ್ನು ನಿರ್ವಹಿಸಿದರು.
ಈ ಕಾರ್ಯಕ್ರಮದಲ್ಲಿ ಸಿಟಿ ಗೋಲ್ಡ್ ಗ್ರೂಪ್ ಚೇರ್ಮನ್ ಕರೀಂ ಕೋಳ್ಯಾಡ್, ನಿರ್ದೇಶಕರಾದ ನೌಶದ್ ಜೂರಿ, ಇರ್ಷಾದ್ ಕೋಳ್ಯಾಡ್, ದಿಲ್ಶಾದ್ ಕೋಳ್ಯಾಡ್, ಕ್ಲಸ್ಟರ್ ಮ್ಯಾನೇಜರ್ ತಮ್ಜೀದ್ ಅಡ್ಕತಬೈಲ್, ಎಜಿಎಂ ಅಜ್ಮಲ್, ಬ್ರಾಂಚ್ ಮ್ಯಾನೇಜರ್ ಜುನೈದ್ ಅಡ್ಕತಬೈಲ್, ರೀಜನಲ್ ಮ್ಯಾನೇಜರ್ ಶಾಫಿ, ಸೇಲ್ಸ್ ಮ್ಯಾನೇಜರ್ ಕೃಷ್ಣನ್, ಎಚ್ಆರ್ ಮ್ಯಾನೇಜರ್ ಜಸೀಲ್ ರಾಜ್ ಮುಂತಾದವರು ಭಾಗವಹಿಸಿದ್ದರು. 1 ತಿಂಗಳ ಅವಧಿಯವರೆಗೆ ನಡೆಯುವ ಪ್ರದರ್ಶನದಲ್ಲಿ ವಿಶ್ವ ದರ್ಜೆಯ ಪ್ರೀಮಿಯಂ ಚಿನ್ನದ ಆಭರಣಗಳ ಜೊತೆಗೆ ವಜ್ರಾಭರಣಗಳ ಇತ್ತೀಚಿನ ಸಂಗ್ರಹಗಳ ದೊಡ್ಡ ಸಂಗ್ರಹವನ್ನು ಸಿದ್ಧಪಡಿಸಲಾಗಿದೆ. ಪ್ರದರ್ಶನದ ಭಾಗವಾಗಿ ಚಿನ್ನದ ಆಭರಣ ಉತ್ಪಾದನಾ ಶುಲ್ಕ, ವಜ್ರಾಭರಣಗಳ ಮೇಲಿನ ರಿಯಾಯಿತಿಗಳ ಮೇಲೆ ಅತ್ಯಂತ ಆಕರ್ಷಕ ಕೊಡುಗೆಗಳನ್ನಾಗಿದೆ ಸಿಟಿ ಗೋಲ್ಡ್ ತನ್ನ ಗ್ರಾಹಕರಿಗಾಗಿ ಒದಗಿಸುತ್ತಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಾನ್ಯ ಗ್ಲೋಬಲ್ ಪಬ್ಲಿಕ್ ಶಾಲೆಯ ಕಿಂಡರ್ ಗಾರ್ಡನ್ ಬ್ಲಾಕ್ನ ಉದ್ಘಾಟನೆ ಜುಲೈ 28ರಂದು ನಡೆಯಲಿದೆ. ಪಾಣಕ್ಕಾಡ್ ಮುನಾವರಲ್ಲಿ ಶಿಹಾಬ್ ತಂಗಳ್ ಉದ್ಘಾಟಿಸಲಿದ್ದಾರೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾನ್ಯ ಗ್ಲೋಬಲ್ ಪಬ್ಲಿಕ್ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿದ ಕಿಂಡರ್ ಗಾರ್ಡನ್ ಬ್ಲಾಕ್ನ ಉದ್ಘಾಟನೆಯನ್ನು ಜುಲೈ 28ರಂದು ಪಾಣಕ್ಕಾಡ್ ಮುನಾವರಲ್ಲಿ ಶಿಹಾಬ್ ತಂಗಳ್ ನೆರವೇರಿಸಲಿದ್ದಾರೆ. ಮಕ್ಕಳ ಸ್ನೇಹಿ ಶಿಕ್ಷಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಈ ವರ್ಷದಿಂದ ನೂತನ ಬ್ಲಾಕ್ಗೆ ಕಿಂಡರ್ ಗಾರ್ಡನ್ ಕ್ಲಾಸ್ ಅನ್ನು ಬದಲಾಯಿಸುತ್ತಿರುವುದು. ಗ್ಲೋಬಲ್ ಸ್ಕೂಲ್ ಚೇರ್ಮನ್ ಅಬ್ದುಲ್ ಲತೀಫ್ ಉಪ್ಪಳ ಅಧ್ಯಕ್ಷತೆ ವಹಿಸುವರು. ಶಾಸಕರಾದ ಎನ್.ಎನ್. ನಿಲಿಕುಂದ್, ಎ.ಕೆ.ಎಂ. ಅಶ್ರಫ್, ಅಬ್ದುಲ್ ಕರೀಂ ಸಿಟಿಗೋಲ್ಡ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ഈ ഗ്ലോബൽ സ്കൂളിൻ്റെ KG ബ്ലോക്ക്, പ്രത്യേകിച്ച് ഫൗണ്ടേഷൻ സ്റ്റേജ് കൈകാര്യം ചെയ്യാൻ പറ്റുന്ന രൂപത്തിലൊരു സെപ്പറേറ്റ് ക്യാമ്പസ് മാന്യ സ്കൂളിനടുത്ത് തന്നെയുള്ള വിൻടച്ച് എന്ന് പറയുന്ന ആ ക്യാമ്പസിൽ പുതുതായിട്ട് ഈ വർഷം മുതൽ പഠനം അവിടെ ആരംഭിച്ചിട്ടുണ്ട്. ആ KG ബ്ലോക്കിൻ്റെ ഉദ്ഘാടനം തിങ്കളാഴ്ച ദിവസം പാണക്കാട് സെയ്ദ് മുനവറലി ശിഹാബ് തങ്ങൾ നിർവഹിക്കുകയാണ്. കൂടാതെ അതേ വേദിയിൽ വെച്ചിട്ട് തന്നെ വിൻടച്ച് അക്കാഡമി എന്ന പേരിൽ ഒരു എൻട്രൻസ് കോച്ചിങ് ഇൻസ്റ്റിറ്റ്യൂട്ട് ആരംഭിച്ചത്. അപ്പോൾ അതിൻ്റെ പെർമനൻറ്റ് ക്യാമ്പസിൻ്റെ കുറ്റിയടിക്കൽ കർമ്മവും ശിലാസ്ഥാപനവും അന്നേ ദിവസം പാണക്കാട് സെയ്ദ് മുനവറലി ശിഹാബ് തങ്ങൾ നിർവഹിക്കുന്നുണ്ട്. അതും നമ്മുടെ വിൻടച്ച് ക്യാമ്പസിൽ തന്നെയാണ് പ്രവർത്തിക്കാൻ പോകുന്നത്. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಬಾಶಿಂ ಗಜಾಲಿ, ರಶೀದ್ ಹುದವಿ, ಶಮೀರ್ ವಾಫಿ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ತುಕಾರಾಂ ಬಾಯಾರು ನಿರ್ದೇಶನದ 918 ಎಂಬ ಕನ್ನಡ ಕಿರುಚಿತ್ರವು ಜುಲೈ 28ರಂದು ಬ್ರಹ್ಮ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಗೂ ಖಾಸಗಿ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ. ಕರಾವಳಿಯ ಹಲವಾರು ಪ್ರತಿಭೆಗಳು ಈ ಕಿರುಚಿತ್ರದಲ್ಲೇ ಭಾಗವಹಿಸಿದ್ದಾರೆ. ಈ ಕಾಲದಲ್ಲೂ ಲೆಟರ್ ಯೂಸ್ ಮಾಡ್ತೀರಾ? ನಿಮ್ಮ ಹತ್ರ ಮೊಬೈಲ್ ಇಲ್ಲ? ಐ ಥಿಂಕ್ ನಾನು ಈ ಲೋಕದಾಗೆ ಇಲ್ಲ ಅನ್ಸುತ್ತೆ. ಯಾಕೆ, ಏನಾಯ್ತು? ಒಬ್ಬಳು ಆಕಸ್ಮಿಕವಾಗಿ ಸಿಕ್ಲ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ, ಇಲ್ಲೇ ಪಕ್ಕಾ ಲವ್ ಮ್ಯಾಟರ್. ಸರಿ, ಎತ್ತಾಗ ಮಣಿಪಾಲ ಅವಳ ಪರ್ಮಿಷನ್ ಇಲ್ಲ ಇಷ್ಟನೂ ಪಟ್ಟೆ, ಅವಳ ಪರ್ಮಿಷನ್ ಇಲ್ಲ ಡೌಟು ಪಟ್ಬಿಟ್ಟೆ. ಅಂಡ್ ಫೈನಲಿ ನೋವಾದ್ ನಂಗೆ. ಕೆಲ್ಸನ ದೇವ್ರಂದಳಿ ಮಾಡ್ತಾ ಇದ್ದೀರಾ, ಇದೆಲ್ಲ ನೋವು ಆತಿರೀತ ನಂಗೆ. ಕರೆಕ್ಟ್ ಅಲ್ದೆ? ತುಕಾರಾಂ ಬಾಯಾರು ನಿರ್ದೇಶನದ 918 ಎಂಬ ಕನ್ನಡ ಕಿರುಚಿತ್ರವು ಜುಲೈ 28ರಂದು ಬ್ರಹ್ಮ ಪ್ರೊಡಕ್ಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಗೂ ಖಾಸಗಿ ವಾಹಿನಿಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ. ಉದಯ್ ಕುಮಾರ್ ಆಚಾರ್ಯ ಬಾಯಾರು ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ. ನಾಯಕ ನಟರಾಗಿ ಸಂದೇಶ್ ಆಚಾರ್ಯ, ನಾಯಕಿಯಾಗಿ ಕವಿತಾ ಅಭಿನಯಿಸಿದ್ದಾರೆ. ತಾರಾಗಣದಲ್ಲಿ ಗಿರೀಶ್ ಆಚಾರ್ಯ ಉಡುಪಿ, ಸೂರಜ್ ಆಚಾರ್ಯ ಉಡುಪಿ, ಗುರುಪ್ರಕಾಶ್ ಆಚಾರ್ಯ ಹೊಸನಗರ, ವೈಷ್ಣವಿ ವೈ ಅಮೀನ್ ಮಣಿಪಾಲ, ವೈಷ್ಣವಿ ಕಾರ್ವಿ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಸಂಗೀತ ಪ್ರಜ್ನೇಶ್ ಕುಂದಾಪುರ, ಛಾಯಾಗ್ರಹಣ ಸತೀಶ್ ಬಿ ಆಚಾರ್ಯ, ಸಂಕಲನ ಸಂದೇಶ್ ಆಚಾರ್ಯ, ಪೋಸ್ಟರ್ ಡಿಸೈನ್ ಸಂಜಯ್ ರಘುರಾಮ ಶೆಟ್ಟಿ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಡೆಡ್ ಹೈಯರ್ ಸೆಕೆಂಡರಿ ಟೀಚರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಪ್ರತಿಭಟನಾ ಸಭೆ ಆಯೋಜನೆ. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಅವರಿಂದ ಉದ್ಘಾಟನೆ. ಸಿಪಿಐಎಂ ಜರ್ಕಳ ಶಾಖೆಯ ಸದಸ್ಯರೊಬ್ಬರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ದೂರು. ಘಟನೆಯನ್ನು ವಿರೋಧಿಸಿ ಸಿಪಿಎಂ ನೇತೃತ್ವದಲ್ಲಿ ಪ್ರತಿಭಟನೆ ಹಾಗೂ ಸಾರ್ವಜನಿಕ ಸಭೆ ಆಯೋಜನೆ. ಕಾಂಜಂಘಾಟ್ ಸೌತ್ ಸಮೀಪ HPCL ಟ್ಯಾಂಕರ್ ಲಾರಿ ಪಲ್ಟಿಯಾದ ಘಟನೆ. ಟ್ಯಾಂಕರ್ ತೆರವು ಕಾರ್ಯ ಪೂರ್ಣ. ಮಂಜೇಶ್ವರ ರಾಗಂ ಜಂಕ್ಷನ್ನ ಸರ್ವಿಸ್ ರಸ್ತೆಯ ಸಮೀಪದಲ್ಲಿರುವ ಬಸ್ ನಿಲ್ದಾಣಕ್ಕೆ ತಾಗಿ ಸ್ಥಾಪಿಸಲಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ವಿದ್ಯುತ್ ಇಲಾಖೆಯ ಆಶ್ರಯದಲ್ಲಿ ತಾತ್ಕಾಲಿಕ ಬೇಲಿ ಅಳವಡಿಸುವ ಕೆಲಸ ಪ್ರಾರಂಭ. ಒಳವರ ಸಂಕೇತ ಜಿಯುಪಿ ಶಾಲೆಯಲ್ಲಿ ವರ್ಣಕುಟೀರ ಪ್ರೀ ಸ್ಕೂಲ್ನ ಉದ್ಘಾಟನೆ. ತ್ರಿಕರಿಪುರ ಶಾಸಕ ಎಂ ರಾಜಗೋಪಾಲನ್ ಅವರಿಂದ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.